ನಮಸ್ಕಾರ, ನಾನು ನಿಮ್ಮ ಟೆಕ್ನೋ ಕನ್ನಡತಿ. ವಿಷಯ ಏನೂ ಇಲ್ಲ. ಇವಾಗ ಸೇವ್ ಶರಾವತಿ ಅನ್ನುವಂಥ ಒಂದು ಟ್ವೀಟ್ ಟ್ರೆಂಡ್ ಅಂತ ಅಂದರೆ ಟ್ವಿಟ್ಟರು ಈಗ ಎಕ್ಸ್ ಅಂತ ಆಗಿದೆ. ಆ ಎಕ್ಸ್ ಅನ್ನುವಂಥ ಆ್ಯಪಲ್ಲಿ ಟ್ರೆಂಡನ್ನು ಕ್ರಿಯೇಟ್ ಮಾಡಬೇಕು, ಪೋಸ್ಟ್ ಮಾಡಿ ಅನ್ನುವಂಥದ್ದು ನಮ್ಮ ಒಂದು ಗುರಿ. ಈ ಒಂದು ಅಭಿಯಾನಕ್ಕೆ ನೀವೆಲ್ಲರೂ ಸಾಥ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಹೇಗೆ ಪೋಸ್ಟ್ ಮಾಡಬೇಕು, ಏನು ಪೋಸ್ಟ್ ಮಾಡಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದರೆ ಪಟ್ಟಂತ ನಿಮ್ಗೆ ಹೇಳ್ಬಿಡ್ತೀನಿ ಹೇಗೆ ಎಕ್ಸ್ನ ಇನ್ಸ್ಟಾಲ್ ಮಾಡಬೇಕು ಅಂತ. ಟ್ವಿಟ್ಟರ್ ಅಂತ ಇರೋದು ಇವಾಗ ಎಕ್ಸ್ ಅಂತ ಚೇಂಜ್ ಮಾಡಿದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ನಿಮ್ಮ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ, ನನ್ನ ಐಫೋನ್ ಆಗಿರೋದ್ರೆ ನಾನು ಆ್ಯಪ್ ಸ್ಟೋರ್ಗೆ ಹೋಗ್ತಿದ್ದೀನಿ. ಆ್ಯಂಡ್ರಾಯ್ಡ್ ಇರೋರು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ ಜಸ್ಟ್ ಎಕ್ಸ್ ಅಂತ ಟೈಪ್ ಮಾಡಿ. ಎಕ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಆ್ಯಪ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದಲ್ವ ನಿಮಗೆ, ಈ ಥರ ಒಂದು ಆ್ಯಪ್ ಕಾಣಿಸುತ್ತೆ. ಇದೇ ಆ್ಯಪ್ ಏನು ಮೊದಲು ಟ್ವಿಟ್ಟರ್ ಅಂತ ಇತ್ತಲ್ವಾ, ಆ ಆ್ಯಪ್ ಇವಾಗ ಎಕ್ಸ್. ಇವಾಗ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಅಂತ ಅಂದರೆ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಆ್ಯಪ್ ಇನ್ಸ್ಟಾಲ್ ಆಗಿದೆ. ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಆದಮೇಲೆ ಇದು ನಿಮ್ಮ ಇಷ್ಟ, ಅಲೋ ಕೊಡಬೇಕು ಬೇಡವಾ ಅನ್ನೋದು ಅದನ್ನೆಲ್ಲ ನೀವು ನಿಮ್ಮ ಪ್ರಕಾರ ಕೊಟ್ಕೊಳ್ಳಿ. ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ, ಲೈಕ್ ಕಂಟಿನ್ಯೂ ವಿತ್ ಗೂಗಲ್, ಕಂಟಿನ್ಯೂ ವಿತ್ ಆ್ಯಪಲ್. ನನ್ನ ಐಫೋನ್ ಆಗಿರೋದ್ರಿಂದ ಈಗ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಿಗೆ ಈ ಥರ ಬರಲ್ಲ, ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ಓಕೆನಾ. ನೀವು ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಟ್ಟರೆ ಈಸಿಯೆಸ್ಟ್ ವೇ. ಕ್ರಿಯೇಟ್ ಅಕೌಂಟ್ ಕೊಟ್ಟು ತೋರಿಸ್ತೀನಿ ಏನು ಬರುತ್ತೆ ಅಂತ. ಇಲ್ಲಿ ನೀವು ನೇಮ್ ಕೊಡಬೇಕಾಗತ್ತೆ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಮೇಲ್ ಅಡ್ರೆಸ್ ಕೊಡಬೇಕಾಗತ್ತೆ. ಓಕೆ, ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ನ ನೀವು ಸೆಟ್ ಮಾಡಬೇಕಾಗತ್ತೆ. ಇದಾದಮೇಲೆ ನಮ್ಮ ಇಮೇಲ್ಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನಿಮ್ಮ ಇಮೇಲನ್ನು ಚೆಕ್ ಮಾಡಿ, ಅಲ್ಲಿ ಕೋಡ್ ಬಂದಿರುತ್ತೆ. ಆ್ಯಂಡ್ ಈ ಕೋಡು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಾನು ಎಂಟರ್ ಮಾಡಿದ ನಮ್ಮನ್ನು ಎಂಟರ್ ಮಾಡಬೇಡಿ, ಏನಕ್ಕಂದರೆ ಇದು ನನಗೆ ಬಂದಿರೋ ಕೋಡು. ನಿಮಗೇನು ಕೋಡ್ ಬಂದಿರ್ತಲ್ವ ಅದನ್ನೇ ಎಂಟರ್ ಮಾಡಿ, ಕನ್ಫ್ಯೂಸ್ ಆಗಬೇಡಿ. ನೀವಿಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀನಿ. ಸೈನ್ ಅಪ್ ಕೊಡೋಣ. ಸೈನ್ ಅಪ್ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಪ್ರೊಫೈಲ್ ಪಿಕ್ಚರ್ನ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇಲ್ಲಿ ನಿಮಗೆ ಯೂಸರ್ ನೇಮ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳುತ್ತೆ. ಅದೊಂದಿಷ್ಟು ಯೂಸರ್ ನೇಮ್ನ ಸಜೆಸ್ಟ್ ಮಾಡುತ್ತೆ. ಅದನ್ನು ಟ್ರೈ ಮಾಡಿ ನೋಡಿ. ಆಲ್ರೆಡಿ ಆ ಥರ ಯೂಸರ್ ನೇಮ್ ಎಕ್ಸಿಸ್ಟ್ ಇದ್ದರೆ ನೀವು ಬೇರೆ ಏನಾದರೂ ಯೂಸರ್ ನೇಮ್ನ ಕೊಡಬೇಕಾಗುತ್ತೆ. ಏನಾದರೂ ಯೂಸರ್ ನೇಮ್ ಕೊಟ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿರೋದು. ಅದು ಮ್ಯಾಟ್ರ್ ಆಗಲ್ಲ. ನಾನಿವಾಗ ಇಲ್ಲಿ ಒಂದು ಯೂಸರ್ ನೇಮನ್ನು ಕೊಟ್ಟು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಿ ಹೂ ಇಸ್ ಆನ್ ಎಕ್ಸ್ ಇದೆಲ್ಲ ಬರುತ್ತೆ ನಿಮಗೆ. ಇದ್ರ ಮೇಲೆ ಆಮೇಲೆ ಕಂಟಿನ್ಯೂ ಕೊಡಿ. ಕಾಂಟ್ಯಾಕ್ಟ್ಸ್ ಅಲೋ ನಾನಂತೂ ಕೊಡಲ್ಲ, ನಿಮಗೆ ಬೇಕು ಅಂದರೆ ನೀವು ಅಲೋ ಕೊಟ್ಕೋಬೋದು. ಸೆಲೆಕ್ಟ್ ದ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಬೇಕು, ಇಂಗ್ಲೀಷ್ ಆ್ಯಂಡ್ ಕನ್ನಡ. ನಿಮ್ಗೆ ಯಾವ ಬೇರೆ ಲ್ಯಾಂಗ್ವೇಜ್ ಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮಗೆ ಇಂಟ್ರೆಸ್ಟೆಡ್ ಏನೇನು ಇರುತ್ತಲ್ವ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ನ್ಯೂಸ್ ಸೆಲೆಕ್ಟ್ ಮಾಡ್ತೀನಿ, ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ತೀನಿ, ಟೆಕ್ನಾಲಜಿ ಆ್ಯಂಡ್ ಕೆರಿಯರ್ ಇಷ್ಟನ್ನು ಸೆಲೆಕ್ಟ್ ಮಾಡಿ, ಟ್ರಾವೆಲ್ ಮೇನ್ ಇದನ್ನು ಹಾಕಿ ನಾನು ನೆಕ್ಸ್ಟ್ ಹೋಗ್ತೀನಿ. ತುಂಬ ನಿಮ್ಗೆ ಆಪ್ಷನ್ ಸಿಗುತ್ತೆ. ನಿಮ್ಮ ಇಂಟ್ರೆಸ್ಟೆಡ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದ್ರ ರಿಲೇಟೆಡ್ ನ್ಯೂಸೇ ನಿಮ್ಮ ಫೀಲ್ಡಲ್ಲಿ ಜಾಸ್ತಿ ತೋರಿಸುತ್ತೆ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಓಕೆ, ಆದರೆ ಒಂದು ರೂಲ್ಸ್ ಇರುತ್ತೆ. ಏನಂತಂದರೆ ನೀವು ಯಾವುದಾದ್ರೂ ಒಂದು ಬೇರೆಯವ್ರ ಅಕೌಂಟನ್ನಾದರೂ ಫಾಲೋ ಮಾಡಬೇಕಾಗತ್ತೆ. ನಾನಿಲ್ಲಿ ಯಾವುದಾದ್ರೂ ಒಂದು ಅಕೌಂಟ್ನ ಫಾಲೋ ಮಾಡ್ತೀನಿ. ಯಾರನ್ನು ಮಾಡೋಣ. ಓಕೆ, ಯೋಗಿ ಆದಿತ್ಯನಾಥ್ ಜಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋಣ. ಎಸ್, ಇಲ್ಲಿ ನಿಮಗೆ ಆಲ್ರೆಡಿ ಟ್ವಿಟ್ಟರ್ ಅಕೌಂಟ್ ರೆಡಿ ಆಯಿತು. ಅಂತ ಅಂದರೆ ಎಕ್ಸ್ ಅಕೌಂಟ್ ರೆಡಿ ಆಯಿತು. ಸೇಮ್ ಟ್ವಿಟ್ಟರ್ ಏನು ವರ್ಕ್ ಆಗುತ್ತೋ ಅದೇ ಟ್ವಿಟ್ಟರ್ನ ಇವರು ಎಕ್ಸ್ ಅಂತ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಈಗ ಬಂದ ವಿಷಯ ಏನು ಅಂತ ಅಂದರೆ ಶರಾವತಿ ಬಗ್ಗೆ. ಈಗ ನಾವು ಒಂದು ಟ್ವಿಟ್ ಟ್ರೆಂಡನ್ನು, ಎಕ್ಸ್ ಟ್ರೆಂಡನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ವಾ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಇದಿಷ್ಟು ಓಪನ್ ಆಯಿತು ನಿಮ್ಮದು. ಇಲ್ಲಿ ಮೇಲೆ ನೋಡಿದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಅಕೌಂಟ್ ಇರುತ್ತೆ. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ ಅಲ್ವಾ, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಾ. ಈಗ ಇಲ್ಲಿ ನಾನು ಕೊಟ್ಟಿರುವಂಥ ಕಂಟೆಂಟ್ನ ನೀವು ಪೇಸ್ಟ್ ಮಾಡಬೇಕು. ಕಂಟೆಂಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದರಲ್ಲಿ ನೀಟಾಗಿ ಕೊಟ್ಟಿದ್ದೀನಿ, ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಅದನ್ನು ಇಲ್ಲಿ ಬಂದು ಪೇಸ್ಟ್ ಮಾಡಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಇದಾದಮೇಲೆ ಇಲ್ಲಿ ಮೇಲ್ಗಡೆ ಪೋಸ್ಟ್ ಅಂತ ಕಾಣಿಸ್ತಿದೆಯಲ್ಲ, ಈ ಬಟನ್ನ ಕ್ಲಿಕ್ ಮಾಡಬೇಕು. ನಾನು ಅನ್ಕೊತಿದ್ದೀನಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿದೆ ಹೇಗೆ ಪೋಸ್ಟ್ ಮಾಡೋದು ಅಂತ. ಇಷ್ಟನ್ನ ನೀವು ಇದೇ ಬರುವ 4ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ಮಾಡಬೇಕಾಗುತ್ತೆ. ಶರಾವತಿ ನದಿ ಹಾಗೇನೆ ಪಶ್ಚಿಮ ಘಟ್ಟದ ಕಾಡುಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರುವಂಥ ಈ ಅಭಿಯಾನಕ್ಕೆ ನೀವೆಲ್ಲ ಸಾಥ್ ಕೊಡ್ತೀರಾ ಅನ್ನುವಂಥದ್ದು ನಾನು ನಂಬಿದ್ದೀನಿ. ಇದೇ ಬರುವ 4ನೇ ತಾರೀಕು ಸಂಜೆ 5 ಗಂಟೆಗೆ ನೀವೆಲ್ಲರೂ ಪೋಸ್ಟ್ ಮಾಡಿ, ಹಾಗೆಯೇ ನಿಮ್ಮ ಜೊತೆಯಲ್ಲಿರುವಂಥವರಿಗೂ ಪೋಸ್ಟ್ ಮಾಡೋಕ್ಕೆ ಹೇಳಿ. ನಮ್ಮ ಶರಾವತಿಯನ್ನು ನಾವು ಉಳಿಸ್ಕೊಳ್ಳೋಣ. ಈ ಒಂದು ವಿಷಯನ ರಾಜ್ಯ ಹಾಗೆ ರಾಷ್ಟ್ರ ರಾಜಕಾರಣಿಗಳ ಕಿವಿಗೆ ಬೀಳೋ ಥರ ನಾವು ಮಾಡೋಣ. ಧನ್ಯವಾದ.